ಹಾಯ್ ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಕೂಡ ನಿಮ್ಮ ಪ್ರೀತಿಯ ಶರಣು ಓಂಕರ್ ಸರ್ ಅವರ ನಮಸ್ಕಾರಗಳು. ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಸಾಕಷ್ಟು ಜನ PUC ಮುಗಿದಂಥ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದೀರಿ. ಸಾಕಷ್ಟು ಜನ ವಿದ್ಯಾರ್ಥಿಗಳ ಒಂದು ಕನಸು ಇದು. ನಾನು ಕೂಡ ಹೆತ್ತ ತಂದೆ ತಾಯಿಗೆ, ಹೆತ್ತವರಿಗೆ ಏನಾದರೂ ಕೂಡ ಉಡುಗೊರೆಯಾಗಿ ನೀಡಬೇಕು, ನಾನು ಕೂಡ ಒಬ್ಬ ಸರ್ಕಾರಿ ನೌಕರನಾಗಬೇಕು, ಸಾಕಷ್ಟು ನಾನು ಕೂಡ ನನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋ ಸಾಕಷ್ಟು ಜನರ ಕನಸುಗಳಿದೆ. ಆ ಕನಸು ನನಸಾಗಲು ಒಂದು ಮತ್ತೆ ಸುವರ್ಣ ಅವಕಾಶವನ್ನು ತಮಗೇನಾಗಿದೆ ಎಂದು ಕೇಳಿದಾಗ ಒದಗಿ ಬಂದಿದೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಧಿಸೂಚನೆ ಹೊರಡಿಸಿದಂತೆ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ಈಗಾಗಲೇ ಏನಾಗಿದೆ ಅಂತ ಕೇಳಿದಾಗ ಕಾಲ್ಫರ್ಮ್ ಆಗಿದೆ. ಇದರ ಕುರಿತು ನಾವೇನು ಮಾಡೋಣ ಅಂತ ಕೇಳಿದಾಗ ನಿಮಗೆಲ್ಲ ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಈ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಯು KE ಸಂಸ್ಥೆಗೆ ವಹಿಸಿಕೊಡಲಾಗಿದ್ದು ಎರಡನೇ ಬಾರಿ ಈ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಹೋದ ಬಾರಿ ಕೂಡ KE ಸಂಸ್ಥೆ ನಡೆಸಿತ್ತು ಮತ್ತು ಈ ಬಾರಿ ಕೂಡ KE ಸಂಸ್ಥೆಗೆ ಈ ಅವಕಾಶವನ್ನು ನೀಡಲಾಗಿದ್ದು, ಈ ಗ್ರಾಮ ಆಡಳಿತಾಧಿಕಾರಿಯ ನೇರ ನೇಮಕಾತಿ ಹುದ್ದೆಗಳು ಈಗಾಗಲೇ ಕೂಡ ಅಧಿಸೂಚನೆಗಳಾಗಿವೆ. 11/7/2026 ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿವೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಸರ್, ಅದರ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ ಕೇಳಿ. ಈಗಾಗಲೇ ಈ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಏನಾಗಿದೆ ಕಾಲ್ಫರ್ಮ್ ಆಗಿದೆ. ಸುಮಾರು 672 ಹುದ್ದೆಗಳು ಏನಾಗಿವೆ ಎಂದು ಕೇಳಿದಾಗ ಕಾಲ್ಫರ್ಮ್ ಆಗಿದ್ದು, ಅದರಲ್ಲಿ 505 non-HK ವಿದ್ಯಾರ್ಥಿಗಳಿಗೆ ಅವಕಾಶವಿದೆ. ಅದರ ಜೊತೆಗೆ ಉಳಿದ ಪೋಸ್ಟ್ಗಳು HK ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿದ್ದು, ಇಲ್ಲಿ ನಿಮಗೆ ಜಿಲ್ಲಾವಾರು ಏನು ಮಾಡಿದ್ದಾರೆ ಎಂದು ಕೇಳಿದಾಗ ಮಾಹಿತಿಗಳನ್ನು ನೀಡಿದ್ದಾರೆ. ನಾನು ಜಿಲ್ಲಾವಾರು ಮಾಹಿತಿಗಳನ್ನು ನಿಮಗೆ ಏನು ಮಾಡ್ತೀನಿ ಎಂದು ಕೇಳಿದಾಗ ಹೇಳ್ತೀನಿ ನೋಡಿ. ಅಂದರೆ ಬೆಂಗಳೂರು ನಗರಕ್ಕೆ 20 ಪೋಸ್ಟ್ಗಳಿವೆ, ಬೆಂಗಳೂರು ಗ್ರಾಮಾಂತರಕ್ಕೆ 29 ಪೋಸ್ಟ್ಗಳಿವೆ, ಚಿತ್ರದುರ್ಗದಲ್ಲಿ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ದಕ್ಷಿಣ ಕನ್ನಡ 20, ಉಡುಪಿ 10, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಇದರಲ್ಲಿ ಈ ಉತ್ತರ ಕರ್ನಾಟಕ ಭಾಗವನ್ನು ತೆಗೆದುಕೊಂಡಾಗ ವಿಜಯಪುರ ಮತ್ತು ಗುಲ್ಬರ್ಗಕ್ಕೆ ಏನಿಲ್ಲ ಅಂತ ಕೇಳಿದಾಗ ಪೋಸ್ಟ್ಗಳಿಲ್ಲ. ಹಾಗಾಗಿ ಈ ಹುದ್ದೆಗಳಿಗೆ PUC ಮುಗಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ಬೋದು ಅಂತ ಕೇಳಿದಾಗ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. PUC ಮತ್ತು ತದ್ಭವ ವಿದ್ಯಾರ್ಥಿಗಳ ಕುರಿತು ಸುತ್ತೋಲೆಗೆ ಆಧಾರಗಳ ಮೇಲೆ ತಾವು ಏನು ಮಾಡ್ಬೋದು ಅಂತ ಕೇಳಿದಾಗ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಹಾಗಾದರೆ ತಾವು ಏನೇ PUC ನೀವು PUC ಒಳಗೆ ನಿಮ್ಮ ಕ್ವಾಲಿಫಿಕೇಷನ್ ಮುಗಿದಿತ್ತಂದ್ರೆ ನೀವು ITR ಮಾಡಿರಿ, ಅದ್ರ ಜೊತೆಗೆ ನೀವು PUC ಆರ್ಟ್ಸರೇ ಮಾಡಿರಿ, ಸೈನ್ಸರೇ ಮಾಡಿರಿ, ಏನೂ ಗೊತ್ತಿಲ್ಲ, ಒಟ್ಟು PUC ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಏನು ಹಾಕ್ಬೋದು ಅಂತ ಕೇಳಿದಾಗ ಅಪ್ಲಿಕೇಶನ್ನ ಹಾಕ್ಬೋದು. ಅದರ ಜೊತೆಗೆ ತಮಗೆ ಇದರ ಮಾಹಿತಿಯನ್ನು ಕೊಡೋದಾದರೆ ಅಪ್ಲಿಕೇಶನ್ ದಿನಾಂಕವನ್ನು ಈಗಾಗಲೇ ಏನಾಗಿದೆ ಅಂತ ಕೇಳಿದಾಗ ನಿಗದಿ ಆಗಿದ್ದು, ಈ ಅಪ್ಲಿಕೇಶನ್ ನೋಡಿ ಇಲ್ಲಿ ನೇರ ನೇಮಕಾತಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಅಂತ ಐತಿ. ಈಗಾಗಲೇ ನಿಮಗೆ ಸಡಿಲಿಕೆಗೊಳಿಸಿದ ಆಧಾರಗಳ ಮೇಲೆ ಸಾಮಾನ್ಯ ವರ್ಗದವರಿಗೆ 40 ವರ್ಷಗಳು, ಇನ್ನು ಪ್ರವರ್ಗ 2, ಪ್ರವರ್ಗ B, ಥರ್ಡ್ ಬಿ ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 45 ವರ್ಷಗಳು ಕೂಡ ನಿಮಗೆ ಸಡಿಲಿಕೆಯನ್ನು ಮಾಡಿದ್ದು. ಇದರ ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಡೇಟ್ ಕೂಡ ಏನಾಗಿದೆ ಅಂತ ಕೇಳಿದಾಗ ತಮಗೆ ಇಲ್ಲಿ ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸತಕ್ಕಂಥ ಆರಂಭಿಕ ದಿನಾಂಕ 11/7/2026, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026, ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026 ಇಲ್ಲಿ ಏನಾಗಿದೆ ಅಂತ ಕೇಳಿದಾಗ ಅರ್ಜಿಯ ದಿನಾಂಕವನ್ನು ತಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗಿದ್ದು, ಅದರ ಮುಂದುವರೆದ ಭಾಗ ಸರಿ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಅರ್ಜಿಯ ಶುಲ್ಕ ಎಷ್ಟಿದೆ ಸರ್ ನೋಡಿ. ಈಗಾಗಲೇ ಕಾಯಂ ಪೂರ್ಣ ಅವಧಿ ಮತ್ತು ವೇತನ ಶ್ರೇಣಿಯನ್ನು ತೆಗೆದುಕೊಂಡಾಗ ಈಗ ಪ್ರೆಸೆಂಟ್ ನಿಮಗೇನಿದೆ ಸ್ಯಾಲ್ರಿ ಅಂತ ಕೇಳಿದಾಗ 34,100 ರೂಪಾಯಿಂದ ನಿಮಗೆ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಲಾಸ್ಟ್ 67,600ವರೆಗೆ ಇಲ್ಲಿ ತೋರಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ಐತಿ ಸೌಲಭ್ಯ ಕುರಿತು. ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಸೌಲಭ್ಯ ಕೂಡ ನಿಮಗೆ ಏನಿರ್ತದೆ ಅಪ್ಲೈ ಇರುತ್ತೆ. ಇನ್ನು ಸಾಮಾನ್ಯ ವರ್ಗದವರಿಗೆ ಅಂದರೆ 2A 2B 3A 3B 750 ರೂಪಾಯಿ ಶುಲ್ಕವಿದೆ. ಎಷ್ಟಿದೆ ರೀ? 750 ರೂಪಾಯಿ ಶುಲ್ಕವಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ ಶುಲ್ಕವಿದೆ.
ಅವರೊಂದು ನಿಮ್ಗೆ ಕೊಟ್ಟುಬಿಟ್ಟಿದ್ದಾರೆ ಮಾಹಿತಿ ಒಳಗೆ, ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ದ ರೊಕ್ಕವನ್ನು ವಾಪಸ್ ಕೊಡು ಅಂದ್ರೆ ಕೊಡೋಂಗಿಲ್ಲ ಅವರು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇದೆ. ಅಂದರೆ ಸಾಮಾನ್ಯ ವರ್ಗದವರಿಗೆ 750, ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ. ಮತ್ತು ಅದ್ರ ಜೊತೆಗೆ ಏನು ಅಂತ ಕೇಳಿದಾಗ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂತ ಕೇಳಿದಾಗ 250 ರೂಪಾಯಿ ಏನಿದೆ ಅಂತ ಕೇಳಿದಾಗ ಫೀಸ್ ಇದೆ. ಇನ್ನು ಪರೀಕ್ಷಾ ದಿನಾಂಕವನ್ನು ಕೂಡ ನಿಮಗೆ ಏನಾಗಿದೆ ಅಂತ ಕೇಳಿ ನಿಗದಿ ಆಗಿದೆ ನೋಡಿ. ಪತ್ರಿಕೆ 1 4-10-2026 ಬೆಳಗ್ಗೆ 10:30ರಿಂದ 12:30 ಮೊದಲನೇ ಪೇಪರು. ಪತ್ರಿಕೆ 2 ದಿನಾಂಕ 4-10-2026 ಮಧ್ಯಾಹ್ನ 2:30ರಿಂದ 4:30 ಅವಕಾಶವನ್ನು ಕಲ್ಪಿಸಲಾಗಿದ್ದು, ನಿಮಗೆ ಏನಿರುತ್ತೆ ಎಂದು ಕೇಳಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಧಾನ ಹೆಂಗಿರುತ್ತೆ ಎಂದು ಕೇಳಿದಾಗ ಇಲ್ಲೊಂದು ಬೇಸ್ ಕೊಟ್ಟಿದ್ದಾರೆ ಅವರು. ನಿಮಗೆ ಏನು ಕೊಟ್ಟರು ನೋಡಿ, ಇಲ್ಲಿ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆನ್ಲೈನ್ ಅಂದರೆ OMR ಸೀಟ್ ಮಾದರಿಯಲ್ಲಿ ನಿಮಗೆ ಏನು ಮಾಡುತ್ತೆ ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ತಾವು ಇಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಒಳಗೆ ನಾವು ತೆಗೆದುಕೊಂಡಾಗ ಮಿನಿಮಮ್ ನೀವು ಒಂದು ನೋಡಿ ತೆಗೆದುಕೊಂಡಾಗ ಇಲ್ಲಿ 150 ಮಾರ್ಕ್ಸಿಂದ ಇರ್ತೈತಿ. ಮಿನಿಮಮ್ ಅರ್ಹತೆಗಾಗಿ ನೀವು ಎಷ್ಟು ಪಡಿಬೇಕು ಅಂತ ಕೇಳಿದಾಗ 50 ಮಾರ್ಕ್ಸ್ಗಳು ಕಡ್ಡಾಯವಾಗಿ ಪಡಿಲೇಬೇಕು. ಇದರ ಜೊತೆಗೆ ಕನ್ನಡ ಮಾಧ್ಯಮ ಓದಿದ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಮಾಧ್ಯಮ ಅಂದರೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಯಾರು ಕನ್ನಡ ವಿಷಯವನ್ನಾಗಿ ಯಾರು ಅಧ್ಯಯನ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇದು ಅವಶ್ಯಕತೆ ಇದೆ. ಅದರ ಜೊತೆಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಅಪ್ಪ ಎಲ್ಲರಿಗೂ ಕೂಡ. ನೀವೇನು ಮಾಡ್ತೀರಿ ಅಂತ ಕೇಳಿದಾಗ ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಏನೋ ಓದೋಕೆ ಹೋಗ್ತೀರಿ, ಅದು ಓದೋಕೆ ಹೋಗಬೇಡ್ರಿ. ಈಗ ಯಾವುದೇ ಒಂದು ಎಕ್ಸಾಮ್ಗಳು ತೆಗೆದುಕೊಂಡಾಗ ಎಕ್ಸಾಮ್ಗಳ ಹಿನ್ನೆಲೆಯಲ್ಲಿ ಪಠ್ಯಕ್ರಮ ಏನಾಯ್ತು ನೋಡ್ಬೇಕು, ಇವಾಗ ಬದಲಾವಣೆಗಳು ತಾವು ಕಾಣಬೇಕು. ಹಾಗಾಗಿ ಪತ್ರಿಕೆ 1 ಒಳಗೆ ಏನಿದೆ ಅಂತ ಕೇಳಿದಾಗ ನೋಡಿ ವಿಷಯವಾರು ಏನಿದೆ 100 ಮಾರ್ಕ್ಸಿನ ಪರೀಕ್ಷೆ ಇರ್ತೈತಿ. 2 ಗಂಟೆಗಳ ಕಾಲ ತಮಗೇನಿರುತ್ತೆ ಅಂತ ಕೇಳಿದಾಗ ಅವಕಾಶವಿರ್ತೈತಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳು. 2ನೇದು ದೈನಂದಿನ ಗ್ರಹಿಕೆಯ ವಿಷಯಗಳು. ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸದೊಳಗೆ ನೀವು 4 ಭಾಗಗಳು ಅಧ್ಯಯನ ಮಾಡ್ತೀರಿ: ಪ್ರಾಚೀನ, ಮಧ್ಯ, ಆಧುನಿಕ, ಕರ್ನಾಟಕ. ಅದರಾಗ ಎಸ್ಪೆಷಲಿ ಯಾವುದು ಅಂತ ಕೇಳಿದಾಗ ಕರ್ನಾಟಕದ ಇತಿಹಾಸ ಸಂಬಂಧಪಟ್ಟಿದ್ದು. ಇನ್ನು ಅದಾದ ನಂತರ ಭಾರತ ಭೂಗೋಳ ಒಳಗೆ ಅದರಾಗೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭೂಗೋಳನ ಮಾತ್ರ ಏನು ಮಾಡ್ತಾರೆ ಕೇಳ್ತಾರೆ ಅಂತ ಹೇಳ್ತಾರೆ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಗ್ರಾಮೀಣಾಭಿವೃದ್ಧಿಯ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಬಗ್ಗೆ ಸಂಬಂಧಿಸಿದ ಉಪಕ್ರಮಗಳ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯ ಕುರಿತು ವಿಷಯಗಳನ್ನು ಕೂಡ ಇದರಲ್ಲಿ ಒಳಗೊಂಡಿದೆ. ಲಾಸ್ಟ್ ಒಂದು ನಿಮಗೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ಕೂಡ ವಿಷಯಗಳನ್ನು ಇರ್ತವೆ. ಇಷ್ಟೆಲ್ಲವೂ ಕೂಡ ಪತ್ರಿಕೆ 1ರಲ್ಲಿ ನಿಮಗೆ ನೀಡಿದ್ದಾರೆ ಅಂತ ಕೇಳಿದಾಗ ಸಿಲೆಬಸ್ ನೀಡಿದ್ದಾರೆ. ಆ ಜೊತೆಗೆ ನೀವು ಪತ್ರಿಕೆ 2 ಅಂತ ತೆಗೆದುಕೊಂಡಾಗ ಇಲ್ಲಿ ವಿಷಯವಾರವನ್ನು ನಮ್ಮ 3 ವಿಷಯವಾರಗಳನ್ನು ಇದರ ಸೇರ್ಪಾಡುಗೊಳಿಸ್ಯಾರ. 2ರಾಗ ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಇಷ್ಟು ನಿಮಗೆ ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಸೆಕೆಂಡ್ ಪೇಪರ್ ಇಷ್ಟ ಐತಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳ ಅರ್ಹತೆಗೆ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳು ಗಳಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ಅನರ್ಹರಾಗಿರುತ್ತಾರೆ. ಮಿನಿಮಮ್ ಇವಕ್ಕೆ 35 ಮಾರ್ಕ್ಸ್ ಅರ್ಥ ತಗೊಳ್ಬೇಕು. ಇಲ್ಲಿ ನೀವು ಅದಕ್ಕೆ ಏನಾಗ್ತೀರಿ ಅಂತ ಕೇಳಿದಾಗ ಅರ್ಹರಾಗಿರುವುದಿಲ್ಲ. ಋಣಾತ್ಮಕ ಪರೀಕ್ಷೆ ಇರ್ತೈತಿ ಇದು. ಅಂದರೆ ನಿಮಗೆ 4 ಉತ್ತರಗಳು ನೋಡಿ, 4 ಪರ್ಯಾಯ ಉತ್ತರಗಳಿಗಿದ್ದು ಅದಕ್ಕೆ 0.25 ಏನಿದೆ ಅಂತ ಮೈನಸ್ ಇದೆ. ಹಾಗಾಗಿ ಸೇಮ್ ಸಿವಿಲ್ ನೀವೇನು ನೇಮಕಾತಿ ಒಳಗೆ ನೋಡ್ತಿರಲ್ಲ ಅದೇ ನೇಮಕಾತಿ ಪ್ರಕ್ರಿಯೆಯನ್ನು ಒಳಗೊಂಡೈತಿ ಅಂತ ನೋಡ್ತೀರಿ. ಹಾಗಾಗಿ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇದರಾಗ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಯಾರು PUC ಮುಗಿದಂಥ ಅಭ್ಯರ್ಥಿಗಳು ನಾವು ಕೂಡ ಸರ್ಕಾರಿ ನೌಕರನ ಆಗಬೇಕು ಅಂದರೆ ನೀವು ಹಿಂದಿನಿಂದ ಏನು ಮಾಡಬೇಕು ಅಂತ ಕೇಳಿದ ಪ್ರಯತ್ನ ಮಾಡಬೇಕಾಗತ್ತೆ. ಇಷ್ಟೆಲ್ಲ ನಿಮ್ಮ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅದು ಕೂಡ ಅವಕಾಶ ಇದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಜೊತೆಗೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಪ್ರಾಧಿಕಾರೊಡನೆ ಪತ್ರ ವ್ಯವಹಾರಗಳು, ಪ್ರಮುಖವಾದ ಸೂಚನೆಗಳು. ನೀವು ಯಾರು PDP ಇದ್ದರೆ PDP ಹಾಕ್ರಿ, ಗ್ರಾಮೀಣ ಮಾಧ್ಯಮ ಇದ್ದರೆ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಏನು ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀರಿ ಎಲ್ಲ ಅಪ್ಲಿಕೇಶನ್ ಕೂಡ ಯಾವ ರೀತಿ ಹಾಕಬೇಕಂತ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಐತಿ. ಹಾಗಾಗಿ ಈ ಎಲ್ಲವನ್ನು ಸರಿಯಾಗಿ ಓದಿಕೊಂಡು ಅದ್ರ ಜೊತೆಗೆ ಏನು ಅಂತ ಕೇಳಿದಾಗ ಎಲ್ಲ ವಿಷಯಗಳ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡು ಏನು ಮಾಡಿ ಅಂತ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ನೀವೇನಾದರೂ ಕೂಡ ಸ್ವಲ್ಪ ತಪ್ಪುಗಳು ಮಾಡಿದ್ರು ಕೂಡ ನಿಮಗೇನಾಗಲ್ಲ ಅಂತ ಕೇಳಿದಾಗ ವಾಪಸ್ ಬರೋಂಗಿಲ್ಲ. ಯಾಕೆ ವಾಪಸ್ ಬರೋಂಗಿಲ್ಲ ಅಂತ ಕೇಳಿದಾಗ ಅಲ್ಲಿ ಏನಾದರೂ ಕೂಡ ತಪ್ಪಾದ್ರೆ ನಿಮ್ದು ಏನಾಗ್ಬಿಡ್ತದೆ ಅಂತ ಕೇಳಿದಾಗ ಕಟಾಬಿಂದ ನೀವು ಹೊರಗುಳಿದು ಬಿಡ್ತೀರಿ. ಹಾಗಾಗಿ ದಯವಿಟ್ಟು ಕೂಡ ಇಷ್ಟೆಲ್ಲ ಮಾಹಿತಿಗಳು ಕೂಡ ನಿಮಗೇನು ಮಾಡಿದ್ದೀನಿ ಕೇಳಿದಾಗ ಮಾಹಿತಿಗಳನ್ನು ಸಲ್ಲಿಸಿದ್ದೀನಿ. 11/7/2025 ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಎಕ್ಸಾಮ್ ದಿನಾಂಕ ಯಾವಾಗ ಐತಿ ಅಂತ ಕೇಳಿದಾಗ 4/10/2026 ಅಕ್ಟೋಬರ್ ಒಳಗೆ ಐತಿ. ಇನ್ನೂ 30 ದಿನಗಳ ಕಾಲ ತಮಗೇನಿದೆ ಅಂತ ಕೇಳಿದಾಗ ಓದಲು ಅವಕಾಶವಿದೆ. ಅಪ್ಲಿಕೇಶನ್ ಹಾಕಕ್ಕೆ ಇನ್ನೂ 1 ತಿಂಗಳ ಕಾಲ ಟೈಮ್ ಅವಕಾಶ ಇದೆ. PUCಯನ್ನು ಪಾಸಂತ ಎಲ್ಲ ಅಭ್ಯರ್ಥಿಗಳು ತಾವೇನು ಮಾಡಿ ಅಂತ ಕೇಳಿದಾಗ ಅಪ್ಲಿಕೇಶನ್ ಹಾಕಿ ಮುಂಬರ್ತಕ್ಕಂಥ ಪರೀಕ್ಷೆಗಳನ್ನು ಬರೆದು ನಿಮ್ಮ ತಂದೆ ತಾಯಿಗಳ ಕನಸನ್ನು ನಿಮ್ಮ ಕನಸನ್ನು ನನಸು ಮಾಡತಕ್ಕಂಥ ಪ್ರಯತ್ನ ತಾವು ಮಾಡಿ. ಈಗಾಗಲೇ ಓಂಕಾರ ಕರಿಯರ ಅಕಾಡೆಮಿಯಲ್ಲಿ ನೂತನ ಬ್ಯಾಚ್ಗಳು ಕೂಡ ಪ್ರಾರಂಭವಾಗಿವೆ. ಸಿಂದಗಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಿವಿಧ ಒಂದು ಜಿಲ್ಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನಿಮಗೆ ಉತ್ತಮವಾದ ಲೈಬ್ರರಿ ವ್ಯವಸ್ಥೆ ಇದೆ, ಉತ್ತಮವಾದ ಏನಕ್ಕೆ ತರಬೇತಿ ವ್ಯವಸ್ಥೆ ಇದೆ.
ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ಯಾರು ಬರಬೇಕಂತೀರಿ ದಯವಿಟ್ಟು ಕೂಡ ತರಗತಿಗಳಿಗೆ ಹಾಜರಾಗಿ